20 ಲಕ್ಷ ರೂಪಾಯಿ ಬಹುಮಾನದ ಹಣದಲ್ಲಿ ರಕ್ಷಿತಾ ಶೆಟ್ಟಿ ಏನ್ ಮಾಡಿದ್ರು ಗೊತ್ತಾ? ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆದ ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ ಅವರು ವಿನ್ನರ್ ಆದರೆ 2ನೇ ಸ್ಥಾನ ಪಡೆದವರು ರಕ್ಷಿತಾ ಶೆಟ್ಟಿ. ರನ್ನರ್ ಅಪ್ ಆದ ರಕ್ಷಿತಾ ಶೆಟ್ಟಿಗೆ ಸಿಕ್ಕ ಬಹುಮಾನ ಎಷ್ಟು ಎಂಬುದು ನಿಮಗೆ ನೆನಪಿದೆ ಅಂತ ಅನ್ಕೊಂತೀವಿ. ಆದ್ರೆ ಸದ್ಯ ಈಗ ಆ ಒಂದು ಅಮೌಂಟ್ ಅಲ್ಲಿ ರಕ್ಷಿತಾ ಮಾಡಿದ್ದೇನು ಗೊತ್ತಾ? 20 ಲಕ್ಷ ರೂಪಾಯಿ ಬಹುಮಾನ ನೀಡಿದ ಟಿ.ಎ. ಶರವಣ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಯಲ್ಲಿ ರನ್ನರ್ ಅಪ್ ರಕ್ಷಿತಾಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕರಾದ ಟಿ.ಎ. ಶರವಣ ಅವರ ಕಡೆಯಿಂದ 20 ಲಕ್ಷ ರೂಪಾಯಿ ಬಹುಮಾನ ಹಣ ಲಭಿಸಿತು. ಅಂದು ವೇದಿಕೆಯ ಮೇಲೆಯೇ ರಕ್ಷಿತಾ ಶೆಟ್ಟಿಗೆ ಟಿ.ಎ. ಶರವಣ ಚೆಕ್ ಅನ್ನು ಕೂಡ ವಿತರಿಸಿದರು. ಇನ್ನು ಮತ್ತೊಂದು ಪ್ರಾಯೋಜಕರ ಕಡೆಯಿಂದ ರಕ್ಷಿತಾ ಶೆಟ್ಟಿಗೆ 5 ಲಕ್ಷ ರೂಪಾಯಿ ಬಹುಮಾನ ಹಣ ಸಿಕ್ಕಿತು. ಒಟ್ಟು 25 ಲಕ್ಷ ರೂಪಾಯಿ ಬಹುಮಾನ ಹಣ ರಕ್ಷಿತಾ ಶೆಟ್ಟಿಯ ಪಾಲಾಯಿತು. ಈಗ ಚಿನ್ನದ ಸರವನ್ನು ಖರೀದಿ ಮಾಡಿದ ರಕ್ಷಿತಾ ಶೆಟ್ಟಿ ಟಿ.ಎ. ಶರವಣ ಅವರ ಕಡೆಯಿಂದ ಬಂದ 20 ಲಕ್ಷ ರೂಪಾಯಿ ಗಿಫ್ಟ್ ವೋಚರ್ ರಕ್ಷಿತಾ ಶೆಟ್ಟಿ ಇದೀಗ ಬಳಕೆ ಮಾಡಿದ್ದಾರೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲೇ 20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಸರವನ್ನು ರಕ್ಷಿತಾ ಶೆಟ್ಟಿ ಅವರು ಖರೀದಿ ಮಾಡಿದ್ದಾರೆ. ವಿಡಿಯೋ ವೈರಲ್ ಆಗುತ್ತಿದೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ರಕ್ಷಿತಾ ಶೆಟ್ಟಿ 20 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ ಚಿನ್ನದ ಸರಗಳ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹಾಯ್ ಗಾಯ್ಸ್, ನಾನು ರನ್ನರ್ ಅಪ್ ಆಗಿದ್ದಕ್ಕೆ 20 ಲಕ್ಷ ರೂಪಾಯಿ ಗಿಫ್ಟ್ ವೋಚರ್ ಸಿಕ್ಕಿತು. ಇವತ್ತ ನಾನು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬಂದಿದ್ದೇನೆ ಚಿನ್ನ ಖರೀದಿ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್ ಎಂದು ವಿಡಿಯೋದಲ್ಲಿ ತಾವು ಖರೀದಿ ಮಾಡಿದ ಚಿನ್ನದ ಸರವನ್ನು ಇಟ್ಟುಕೊಂಡು ರಕ್ಷಿತಾ ಶೆಟ್ಟಿಯವರು ಹೇಳಿದ್ದಾರೆ. ವೀಕ್ಷಕರೇ, ಖಂಡಿತವಾಗಿಯೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.